ಹಲೋ ಫ್ರೆಂಡ್ಸ್, ಆಯುಷ್ ಕೆಸೆಟ್ ನೆಟ್ ಆನ್ಲೈನ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು 2018ರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕನ್ನಡ ಪ್ರಶ್ನೆ ಪತ್ರಿಕೆ ಕುರಿತು ಚರ್ಚೆ ಮಾಡೋಣ. ಸರಿ, ಹಾಗಾದರೆ ಬನ್ನಿ. ಮೊದಲನೇ ಪ್ರಶ್ನೆ. ಪಟ್ಟಿ 1ರ ಕೃತಿಗಳಿಗೆ ಪಟ್ಟಿ 2ರ ಲೇಖಕರನ್ನು ಸರಿಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿರುವ ಆಯ್ಕೆಗಳು: ಅಪಚೂರಿನ ಪೋಸ್ಟ್ ಆಫೀಸ್, ಕೊಟ್ರ ಹೈಸ್ಕೂಲ್ ಸೇರಿದ್ದು, ಡಾಲರ್ ಸೊಸೆ, ಬಾಳ್ನೋಟ. ಪಟ್ಟಿ 2ರಲ್ಲಿರುವ ಆಯ್ಕೆಗಳು: ಹಾಮಾನಾಯಕ್, ಪೂರ್ಣಚಂದ್ರ ತೇಜಸ್ವಿ, ಕುಂ ವೀರಭದ್ರಪ್ಪ, ಸುಧಾಮೂರ್ತಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂದರೆ ಅಬಚೂರಿನ ಪೋಸ್ಟ್ ಆಫೀಸ್, ಪೂರ್ಣಚಂದ್ರ ತೇಜಸ್ವಿ. ಕೊಟ್ರ ಹೈಸ್ಕೂಲಿಗೆ ಸೇರಿದ್ದು ಕುಂ ವೀರಭದ್ರಪ್ಪ. ಡಾಲರ್ ಸೊಸೆ ಸುಧಾಮೂರ್ತಿ. ಬಾಳ್ನೋಟಗಳು ಹಾಮಣ್ಣ. ಹಾಗಾದರೆ ಇಲ್ಲಿ ಆಯ್ಕೆ 4, ಅಬಚೂರಿನ ಪೋಸ್ಟ್ ಆಫೀಸ್, ಸುಧಾಮೂರ್ತಿ 4. ಕೊಟ್ರ ಹೈಸ್ಕೂಲಿಗೆ ಸೇರಿದ್ದು ಕುಂವಿ, ಡಾಲರ್ ಸೊಸೆ ಸುಧಾಮೂರ್ತಿ. ಆಯ್ಕೆ 2 ಆಗುತ್ತೆ. ಮುಂದಿನ ಪ್ರಶ್ನೆ. ಕನ್ನಂಬಾಡಿ ಇದು ಯಾವ ಪ್ರಸಿದ್ಧ ಕಥೆಗಾರನ ಸಮಗ್ರ ಕಥೆಗಳ ಸಂಕಲನ? ಆಯ್ಕೆಗಳು: ಬೆಸಗರಹಳ್ಳಿ ರಾಮಣ್ಣ, ಎಚ್.ಎಸ್. ಬೆಳಗಿರಿ, ಬೆನಗಲ್ ಶಿವರಾಮ್, ಬೆಳಕವಾಡಿ ಶ್ರೀನಿವಾಸ್. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1, ಬೆಸಗರಹಳ್ಳಿ ರಾಮಣ್ಣ. ಮುಂದಿನ ಪ್ರಶ್ನೆ. ಕೆಲವು ಕನ್ನಡ ಅಪೂರ್ವ ಪದಗಳ ಅರ್ಥ ಮತ್ತು ನಿಷ್ಪತ್ತಿಯನ್ನು ಕುರಿತ ಗ್ರಂಥ ಶಬ್ದವಿಹಾರದ ಕರ್ತೃ. ಶಬ್ದವಿಹಾರ ಎಂಬ ಕೃತಿ ರಚಿಸಿದವರು ಯಾರು? ಆಯ್ಕೆಗಳು: ಡಿ.ಎಲ್.ಎನ್. ತೀನಂಶ್ರೀ, ಪೂತಿನ, ಹಾಮನ. ಆಯ್ಕೆ 1 ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ. ಬೆಳೆದ ಹೊಲ ಬಿಸಿಲಲ್ಲಿ ಮಲಗಿರುವುದು ಯಾವ ಪದ? ಇಲ್ಲಿ ರೇಖೆ ಅಂಡರ್ಲೈನ್ ಮಾಡಿರುವ ಮಲಗಿರುವುದು ಇದು ಯಾವ ಪದ ಆಗುತ್ತದೆ? ಆಯ್ಕೆಗಳು: ಸಕರ್ಮಕ ಕ್ರಿಯಾಪದ, ಕ್ರಿಯಾಪದ, ಅಕರ್ಮಕ ಕ್ರಿಯಾಪದ, ಮೂಲಧಾತು ಕ್ರಿಯಾಪದ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಸಕರ್ಮಕ ಕ್ರಿಯಾಪದ ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳೆಲ್ಲ ನಾವು ಸಕರ್ಮಕ ಕ್ರಿಯಾಪದ ಅಂತ ಕರಿತೀವಿ. ಯಾವ ಧಾತುಗಳು ಕರ್ಮಪದವನ್ನು ಅಪೇಕ್ಷಿಸ್ತವ ಅವುಗಳನ್ನು ನಾವು ಸಕರ್ಮಕ ಕ್ರಿಯಾಪದ ಅಂತ ಅಪೇಕ್ಷಿಸ್ತೀವಿ. ಉದಾಹರಣೆಗೆ ರಾಮನು ಮರವನ್ನು ಕಡಿದನು. ರಾಮನು ಮರವನ್ನು ಕಡಿದನು.
ವಾಕ್ಯದಲ್ಲಿ ಏನನ್ನು ಕಡೆದನು ಎಂದು ಪ್ರಶ್ನಿಸಿದರೆ ಮರವನ್ನು ಕಡಿದನು ಎಂದು ಉತ್ತರ ಬರುತ್ತದೆ. ಯಾರು ಎಂದು ಪ್ರಶ್ನೆ ಮಾಡಿದರೆ ರಾಮ ಎಂಬ ಉತ್ತರ ಬರುತ್ತದೆ. ಕಡಿಯುವ ಕೆಲಸ ಮಾಡಿದವನಾದ್ದರಿಂದ ಇಲ್ಲಿ ರಾಮನು ಏನಾಗ್ತಾನ? ಕರ್ತೃಪದ. ರಾಮನು ಕರ್ತೃ. ಏನನ್ನು ಕಡೆದನು? ಮರವನ್ನು ಕಡೆದನು. ಮರವನ್ನು ಏನಾಗುತ್ತದೆ? ಕರ್ಮಪದ. ಮರವನ್ನು ಎಂಬುದು ಕರ್ಮಪದ, ಕಡಿದನು ಎಂಬುದು ಕ್ರಿಯಾಪದ. ಹೀಗೆ ಕರ್ತೃ, ಕರ್ಮ, ಕ್ರಿಯಾ. ಏನನ್ನು ಎಂಬ ಪ್ರಶ್ನೆ ಮಾಡಿದಾಗ ಬರುವ ಉತ್ತರವೇ ಕರ್ಮಪದ. ಇಲ್ಲಿ ನಮ್ಮ ಪ್ರಶ್ನೆ ಏನಿದೆ? ಬೆಳೆದ ಹೊಲ ಬಿಸಿಲಲ್ಲಿ ಮಲಗಿರುವುದು. ಇದು ಸಕರ್ಮನ, ಅಕರ್ಮನ? ಅಕರ್ಮ ಅಂದ್ರೆ ಅಕರ್ಮ ಎಂದರೆ ಕರ್ಮಪದ ಅಪೇಕ್ಷೆ ಇಲ್ಲದ, ಕರ್ಮಪದ ಅಪೇಕ್ಷೆ ಇಲ್ಲದ. ಕರ್ಮಪದ ಅಪೇಕ್ಷೆ ಇದ್ರೆ ಸಕರ್ಮಕ. ಕರ್ಮಪದ ಅಪೇಕ್ಷೆ ಇಲ್ಲದ ಧಾತುಗಳನ್ನು ನಾವು ಏನಂತ ಕರಿತೀವಿ? ಅಕರ್ಮಕ. ಹಾಗಾದ್ರೆ ಬೆಳೆದ ಹೊಲ ಬಿಸಿಲಲ್ಲಿ ಮಲಗಿರುವುದು, ಇಲ್ಲಿ ಮಲಗಿರುವುದು ಕರ್ಮಪದ ಕಂಡು ಬರುವುದಿಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಈ ಮಲಗಿರುವುದು ಎನ್ನುವುದು ಅಕರ್ಮಕ ಕ್ರಿಯಾಪದ ಆಗಿದೆ. ಮುಂದಿನ ಪ್ರಶ್ನೆ, ಮೊಗ್ಗು ಅರಳಿ ಹೂವಾಗುವುದು. ಇಲ್ಲಿನ ಕೃದಂತ ಪದ. ಮೊಗ್ಗು ಅರಳಿ ಹೂವಾಗುವುದು ಇಲ್ಲಿನ ಕೃದಂತ ಪದ. ಮೊಗ್ಗು, ಹೂ, ಅರಳಿ ಆಗುವುದು. ನಾವು ನಾಮ ಪ್ರಕೃತಿಯಲ್ಲಿ 2 ಪ್ರಕಾರಗಳನ್ನು ಕಾಣುತ್ತೇವೆ. ನಾಮ ಪ್ರಕೃತಿಯಲ್ಲಿ 2 ಪ್ರಕಾರ: ಸಹಜ ನಾಮ ಪ್ರಕೃತಿ, ಇನ್ನೊಂದು ಸಾಧಿತ ನಾಮ ಪ್ರಕೃತಿ. ಸಹಜ ನಾಮ ಪ್ರಕೃತಿ, ಇನ್ನೊಂದು ಸಾಧಿತ ನಾಮ ಪ್ರಕೃತಿ. ಈ ಸಹಜ ನಾಮ ಪ್ರಕೃತಿಯಲ್ಲಿ ಮತ್ತೆ 8 ಪ್ರಕಾರಗಳು ಬರ್ತವೆ. ಸಹಜದಲ್ಲಿ ಮತ್ತೆ 8 ಪ್ರಕಾರಗಳು. ಅವುಗಳೆಂದರೆ ವಸ್ತುವಾಚಕಗಳು, ಗುಣವಾಚಕಗಳು, ಸಂಖ್ಯಾವಾಚಕಗಳು, ಸಂಖ್ಯೆಯವಾಚಕಗಳು, ಭಾವನಾಮಗಳು, ಪರಿಣಾಮವಾಚಕಗಳು, ಪ್ರಕಾರವಾಚಕಗಳು, ದಿಗ್ವಾಚಕಗಳು, ಸರ್ವನಾಮಗಳು. ಈ 8 ಪ್ರಕಾರಗಳು ಸಹಜದಲ್ಲಿ ಬರ್ತವೆ. ಸಾಧಿತದಲ್ಲಿ ಮತ್ತೆ 3 ಪ್ರಕಾರಗಳು: ಕೃದಂತ, ತದ್ದಿತಾಂತ ಮತ್ತೆ ಸಮಾಸಗಳು. ಸಾಧಿತ ನಾಮ ಪ್ರಕಾರದಲ್ಲಿ ಏನ್ ಬರ್ತದ? ಕೃದಂತ. ಈಗ ಕೃದಂತ ಅಂದ್ರೇನು? ಕೃದಂತ ಅಂದರೆ ಧಾತುವಿಗೆ ಕೃತ್ ಪ್ರತ್ಯಯ ಸೇರಿ, ಧಾತುಗೆ ಕೃತ್ ಪ್ರತ್ಯಯ ಸೇರಿ ಆಗುವ
ಸಾಮಾನ್ಯವಾಗಿ ಅ ಎಂಬ ಪ್ರತ್ಯಯ ಬರುತ್ತದೆ. ಯಾವುದಕ್ಕೆ? ಕೃದಂತಕ್ಕೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ, ಶ್ರೀಹರಿಚರಿತೆ ಆಧುನಿಕ ಮಹಾಕಾವ್ಯವನ್ನು ರಚಿಸಿದ ಕವಿ. ಆಯ್ಕೆಗಳು: ಯು ಆರ್ ಅನಂತಮೂರ್ತಿ, ಕೆ ಎಸ್ ನರಸಿಂಹಸ್ವಾಮಿ, ಪೂತಿನ, ಸಿದ್ದಯ್ಯ ಪುರಾಣಿಕ್. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 3, ಪೂತಿ ನರಸಿಂಹಾಚಾರ್ಯ. ಮುಂದಿನ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮೋಳಿಗೆ ಮಾರಯ್ಯ, ಅಲ್ಲಮ್ಮ, ಮುಕ್ತಾಯಕ, ಅಕ್ಕಮಹಾದೇವಿ. ಪಟ್ಟಿ 2 ಉಡುತಡಿ, ಲಕ್ಕುಂಡಿ, ಕಾಶ್ಮೀರ, ಬಳ್ಳಿಗಾರ. ಮೋಳಿಗೆ ಮಾರಯ್ಯ ಆಯ್ಕೆ 3 ಕಾಶ್ಮೀರ. ಅಲ್ಲಮ್ಮ ಮೋಳಿಗೆ ಮಾರಯ್ಯ ಕಾಶ್ಮೀರ, ಅಲ್ಲಮ್ಮ ಬಳ್ಳಿಗಾವೆ, ಮುಕ್ತಾಯಕ ಲಕ್ಕುಂಡಿ, ಅಕ್ಕಮಹಾದೇವಿ ಉಡುತಡಿ. ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ 2. ಮುಂದಿನ ಪ್ರಶ್ನೆ, ಲೇಟ್ ಆಗ್ತದ. ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಇವುಗಳ ಸಹಕಾರ ಬೇಕಾಗಿಲ್ಲ. ಆಯ್ಕೆಗಳು: ಹ್ರಸ್ವ ಸ್ವರಗಳ ಸಹಕಾರ, ವರ್ಗೀಯ ವ್ಯಂಜನಗಳ ಸಹಕಾರ, ಅವರ್ಗೀಯ ವ್ಯಂಜನಗಳ ಸಹಕಾರ, ಯಾವುದೇ ಸ್ವರಗಳ ಸಹಕಾರ. ಈ ಆಯ್ಕೆಗಳಲ್ಲಿ ಯಾವುದು ಸರಿ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಪ್ರಶ್ನೆ, ಕುಂಬಳ ಈ ಪದದ ತತ್ಸಮ ರೂಪ. ಆಯ್ಕೆಗಳು: ಕೂಷ್ಮಾಂಡ, ಕುಸುಂಬ, ಕಂಬಲ, ಕುಠಾರ. ಸರಿಯಾದ ಉತ್ತರ ಆಯ್ಕೆ 1 ಕೂಷ್ಮಾಂಡ. ಮುಂದಿನ ಪ್ರಶ್ನೆ, ಕೇಶಿರಾಜನ ಶಬ್ದಮಣಿ ದರ್ಪಣಂ ಕೃತಿಯನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದ ವಿದ್ವಾಂಸರು ಯಾರು? ಆಯ್ಕೆಗಳು: ರೆವರೆಂಡ್ ಎಫ್ ಕಿಟಲ್, ಜೆ ಗ್ಯಾರೆಟ್, ವಿಲಿಯಂ ಬ್ರ್ಯೂ, ಡಾಕ್ಟರ್ DLN ನರಸಿಂಹಾಚಾರ್ಯ. ಸರಿಯಾದ ಉತ್ತರ ಆಯ್ಕೆ 2 ಜೆ ಗ್ಯಾರೆಟ್. ಎಷ್ಟರಲ್ಲಿ ಅಂದರೆ ಸುಮಾರು 1868 ಮೊದಲು ಬಾರಿ ಸಂಪಾದಿಸಿ ಪ್ರಕಟಿಸಿದ್ದಾರೆ. ಯಾವ ಕೃತಿಯನ್ನು? ಶಬ್ದಮಣಿ ದರ್ಪಣ. ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿಯಾಗಿದೆ? ಉತ್ಕೃಷ್ಟ, 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 ಉತ್ಕೃಷ್ಯ. ಇವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ಉತ್ಕೃಷ್ಟ. ಮುಂದಿನ ಪ್ರಶ್ನೆ, ನವೋದಯ ಮತ್ತು ನವ್ಯ ಎಂಬ ಚೌಕಟ್ಟಿಗೆ ಸಿಕ್ಕದ ಇಬ್ಬರು ಕವಿಗಳು. ಆಯ್ಕೆ 1 ಬೇಂದ್ರೆ ಮತ್ತು ಯು ಆರ್ ಅನಂತಮೂರ್ತಿ. ಆಯ್ಕೆ 2 KS ನಿಸಾರ್ ಅಹಮದ್ ಮತ್ತು ಗೋಪಾಲ.
ಕೃಷ್ಣಾಡಿಗರು. ಆಯ್ಕೆ 3 GS ಶಿವರುದ್ರಪ್ಪ ಮತ್ತು ಚನ್ವೀರ್ ಕಣ್ವಿ. ಆಯ್ಕೆ 4 ಮಾಸ್ತಿ ಮತ್ತು ಪಿ ಲಂಕೇಶ್. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3. ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ, ನಗಾಳಿ ಪದದ ಅರ್ಥ. ನಗಾಳಿ ಪದದ ಅರ್ಥ. ಆಯ್ಕೆ 1 ಸಮುದ್ರ, ಆಯ್ಕೆ 2 ಪರ್ವತಗಳ ಸಮೂಹ, ಆಯ್ಕೆ 3 ಇಳಿಜಾರು, ಆಯ್ಕೆ 4 ತಿರುಳು. ನಗಾಳಿ ಪದದ ಸರಿಯಾದ ಅರ್ಥ ಆಯ್ಕೆ 2 ಪರ್ವತಗಳ ಸಮೂಹ. ಊರುಕೇರಿ ಇದು ಯಾವ ಕವಿಯ ಆತ್ಮಚರಿತ್ರೆ? ಊರುಕೇರಿ. ಆಯ್ಕೆ 1 ದೇವನೂರು ಮಹಾದೇವ, ಆಯ್ಕೆ 2 ಸಿದ್ಧಲಿಂಗಯ್ಯ, ಆಯ್ಕೆ 3 ಅರವಿಂದ ಮಾಲ್ಗತ್ತಿ, ಮೊಗಳಿ ಗಣೇಶ್. ಇದರಲ್ಲಿ ಸರಿಯಾದ ಉತ್ತರ ಸಿದ್ಧಲಿಂಗಯ್ಯ. ಮುಂದಿನ ಪ್ರಶ್ನೆ, ಕನ್ನಡ ನವ್ಯಕಾವ್ಯದ ಪ್ರವರ್ತಕರೆಂದು ಯಾರನ್ನು ಕರೆಯುತ್ತಾರೆ? ಆಯ್ಕೆಗಳು BM ಶ್ರೀ, BC ರಾಮಚಂದ್ರ ಶರ್ಮಾ, M ಗೋಪಾಲಕೃಷ್ಣ ಅಡಿಗರು, ಡಾಕ್ಟರ್ ಸಿದ್ಧಲಿಂಗಯ್ಯ. ಕನ್ನಡ ನವ್ಯಕಾವ್ಯದ ಪ್ರವರ್ತಕರೆಂದು ನಾವು M ಗೋಪಾಲಕೃಷ್ಣ ಅಡಿಗರನ್ನು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಕನ್ನಡ ಇಂಗ್ಲಿಷ್ ನಿಘಂಟು ರಚಿಸಿದವರು. ಕನ್ನಡ ಇಂಗ್ಲಿಷ್ ನಿಘಂಟು ರಚಿಸಿದವರು ಯಾರು? ಆಯ್ಕೆಗಳು ರೆವರೆಂಡ್ F ಕಿಟಲ್, M ಮರಿಯಪ್ಪ ಭಟ್ಟ, ತೀನಂ ಶ್ರೀಕಂಠಯ್ಯ, GF ಫ್ಲಿಟ್. ಸರಿಯಾದ ಉತ್ತರ ರೆವರೆಂಡ್ F ಕಿಟಲ್. ಮುಂದಿನ ಪ್ರಶ್ನೆ, ಬೆಳ್ಳಿಯೊಂದೇ ಬೆಳಗುವಂದದಿ ಗಿಡದೊಳೊಂದೇ ಹೂವಿದೆ. ಬೆಳ್ಳಿಯೊಂದೇ ಬೆಳಗುವಂದದಿ ಗಿಡದೊಳೊಂದೇ ಹೂವಿದೆ ಎಂಬುದು ಯಾವ ಅಲಂಕಾರ? ಆಯ್ಕೆಗಳು ಉಪಮಾ ಅಲಂಕಾರ, ಚಿತ್ರಕವಿತ್ವ, ದೀಪಕಲಂಕಾರ, ರೂಪಕಲಂಕಾರ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಉಪಮಾ ಅಲಂಕಾರ. ಉಪಮಾ ಅಲಂಕಾರ ಅಂದರೆ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಸಾದೃಶ್ಯ ಸಂಪತ್ತನ್ನು ಹೇಳುವುದು. ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಆಕರ್ಷಕವಾದ ಹೋಲಿಕೆಯನ್ನು ಹೇಳುವ ಅಲಂಕಾರವನ್ನೇ ನಾವು ಉಪಮಾ ಅಲಂಕಾರ ಎಂದು ಕರೆಯುತ್ತೇವೆ. ಇಲ್ಲಿ ಬೆಳ್ಳಿ ಬೆಳಗುವಂದದಿ ಗಿಡಗಳೊಂದದೆ ಹೂವಿದೆ. ಬೆಳ್ಳಿಗೂ ಹೂವಿಗೂ ಹೋಲಿಕೆ ಇರುವುದರಿಂದ ಇದು ಉಪಮಾ ಅಲಂಕಾರ. ಮುಂದಿನ ಪ್ರಶ್ನೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಈ ಸಾಲುಗಳು ಯಾವ ಕೃತಿಯಲ್ಲಿ ಬರುತ್ತವೆ? ಆಯ್ಕೆಗಳು ಕಾರಂತರ ಚೋಮನದುಡಿ, ತೇಜಸ್ವಿಯವರ ಕರ್ವಾಲೋ, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ತಾರಾಸು ಅವರ ಹಂಸಗೀತೆ. ಸರಿಯಾದ ಉತ್ತರ ಆಯ್ಕೆ 3. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ. ಆಯ್ಕೆಗಳು ಅನ್ನು, ಇಂದ,
ಅನು ಅರು, ಕೆ ಅಲ್ಲಿ, ಅವುಗಳು. ಇಲ್ಲಿ ಸರಿಯಾದ ಉತ್ತರ ಅ ಮತ್ತು ಇ. ಅನ್ನು, ಇಂದ, ಕೆ ಅಲ್ಲಿ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು, ತೃತೀಯ ವಿಭಕ್ತಿ ಪ್ರತ್ಯಯ ಇಂದ, ಚತುರ್ಥಿ ವಿಭಕ್ತಿ ಪ್ರತ್ಯಯ ಕೆ, ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ. ಕೆಳಗಿನ ಆಯ್ಕೆಗಳಲ್ಲಿ ಆಯ್ಕೆ 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನೇಯ್ದ ವಸ್ತ್ರ, ಕಡೆಗಣ್ಣು, ಬಟ್ಟೆದೂರು. ಇವು ಕ್ರಮವಾಗಿ ಈ ಸಮಾಸಗಳ ಉದಾಹರಣೆಗಳಾಗಿವೆ. ಆಯ್ಕೆಗಳು ತತ್ಪುರುಷ, ಅಂಕಿ, ದ್ವಿಗು, ಕ್ರಿಯಾ ಕರ್ಮಧಾರಯ ಬಹುರ್ವಿಹಿ, ದ್ವಂದ್ವ, ದ್ವಿಗು, ಅರಿ, ಗಮಕ, ಅಂಶಿ, ಕ್ರಿಯಾ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4. ನೇಯ್ದ ವಸ್ತ್ರ, ನೇಯ್ದ ವಸ್ತ್ರ ಎಂದರೆ ಗಮಕ, ಗಮಕ ಸಮಾಸ. ಕಡೆಗಣ್ಣು, ಕಡೆಗಣ್ಣು ಎಂದರೆ ಅಂಶಿ, ಅಂಶಿ ಸಮಾಸ. ಬಟ್ಟೆದೂರು, ಬಟ್ಟೆದೂರು ಕ್ರಿಯಾ ಸಮಾಸ. ಆಯ್ಕೆ 4. ಮುಂದಿನ ಪ್ರಶ್ನೆ, ಅಚ್ಚಗನ್ನಡದಲ್ಲಿ ಕೇವಲ ಅಚ್ಚಗನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನು ದೇಶ ನುಡಿಗಳಲ್ಲಿ ಬಳಸಿ ರಚಿಸಿದ ಕೃತಿ ಯಾವುದು? ಅಚ್ಚಗನ್ನಡದಲ್ಲಿ ತದ್ಭವ ಪದಗಳನ್ನು ಬಳಸಿ ದೇಶ ನುಡಿಗಳಲ್ಲಿ ಬಳಸಿದ ಕೃತಿ ಯಾವುದು? ಆಯ್ಕೆ ನೇಮಿನಾಥ ಪುರಾಣ, ಕಬ್ಬಿಗರ ಕಾವ್ಯಂ, ಲೀಲಾವತಿ ಪ್ರಬಂಧ, ಶಬ್ದಮಣಿ ದರ್ಪಣ. ಸರಿಯಾದ ಉತ್ತರ ಆಯ್ಕೆ 2, ಕಬ್ಬಿಗರ ಕಾವ್ಯಂ. ಅಚ್ಚಗನ್ನಡದಲ್ಲಿ ರಚನೆಯಾದ ಆಂಡಯ್ಯನ ಕೃತಿ. ಆಂಡಯ್ಯ, ಆಂಡಯ್ಯ. ಮುಂದಿನ ಪ್ರಶ್ನೆ, ಕಾವ್ಯವನ್ನು ಓದುವಾಗ ಅರ್ಥ ಕೆಡದ ರೀತಿಯಲ್ಲಿ ಅಲ್ಲಲ್ಲಿ ತಡೆದು ಓದುವಾಗಿನ ನಿಲುಗಡೆ. ಆಯ್ಕೆಗಳು ಯತಿ, ಪ್ರಾಸ, ಅಂಶಗಣ, ಲಯ. ಸರಿಯಾದ ಉತ್ತರ ಆಯ್ಕೆ 1, ಯತಿ. ಯತಿ ಎಂದರೆ ಕಾವ್ಯ ಓದುವಾಗ ಅರ್ಥ ಕೆಡದಂತೆ ಉಸಿರು ನಿಲ್ಲುವ ಸ್ಥಾನಕ್ಕೆ ನಾವು ಯತಿ ಎಂದು ಕರೀತೀವಿ. ಉಸಿರು ನಿಲುಗಡೆಯ ಸ್ಥಾನ, ಅಲ್ಲಿ ಅರ್ಥ ಕೆಡದೆ ಇರಬೇಕು, ಅದನ್ನು ನಾವು ಯತಿ ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಕನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟ ನಿರೂಪಿಸಿರುವ ಕೃತಿ. ಕನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟ ನಿರೂಪಿಸಿರುವ ಕೃತಿ. ಆಯ್ಕೆ ಮುದ್ರಾಮಂಜುಷ, ರತ್ನಾವಳಿ, ಅದ್ಭುತ ರಾಮಾಯಣ, ವಡ್ಡರಾಧನೆ. ನಮಗೆಲ್ಲ ತಿಳಿದಿರುವಂತೆ ವಡ್ಡರಾಧನೆ ಏನದ ಮೊಟ್ಟ ಮೊದಲ ಕನ್ನಡದ ಗದ್ಯ ಸಾಹಿತ್ಯ ಕೃತಿಯಾಗಿದೆ. ಹಾಗಾಗಿ ಆಯ್ಕೆ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಡ್ಯಾಶ್ ಎಂಬ ಎರಡನ್ನು ಬಿಟ್ಟು ಉಳಿದ 12 ವರ್ಣಗಳನ್ನು ನಾಮಿಗಳೆಂದು ಕರೆಯುತ್ತಾರೆ. ಆಯ್ಕೆಗಳು ಅ, ಆ, ಉ, ಊ, ಇ, ಈ, ರು, ರು. ಡ್ಯಾಶ್ ಎಂಬ ಎರಡನ್ನು ಬಿಟ್ಟು ಯಾವ ಎರಡು? ಅ, ಆ, ಅ, ಆ. ಈ ಅ, ಆ 2 ವರ್ಣಗಳನ್ನು ಬಿಟ್ಟು ಉಳಿದ ಎಲ್ಲಾ ವರ್ಣಗಳು ಅಂದ್ರೆ ಉ, ಊ, ಈ, ರು, ರು, ಈ ಎಲ್ಲಾ ಉಳಿದ ವರ್ಣಗಳನ್ನು ನಾವು ಏನಂತ ಕರಿತೀವಿ? ನಾಮಿಗಳೆಂದು ಕರೀತೇವೆ. ಆಯ್ಕೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಯಾವುದು ಸಾಧಿತ ನಾಮ ಪ್ರಕೃತಿಯಾಗಿದೆ? ನಾವು ಮೇಲೆ ಚರ್ಚೆ ಮಾಡಿದೀವಲ್ಲ. ಪ್ರಶ್ನೆ 4, ಬೆಳೆದ ಹೊಲ ಬಿಸಿಲಲ್ಲಿ ಮಲಗಿರುವುದು, ಅವಾಗ ಚರ್ಚೆ ಮಾಡಿದ್ದೀವಿ. ಈ ಕೆಳಗಿನಲ್ಲಿ ಯಾವುದು ಸಾಧಿತ ಅಂದ್ರೆ ಆಯ್ಕೆ 2, ಕೃದಂತ. ಆಯ್ಕೆ 2. ಮುಂದಿನ ಪ್ರಶ್ನೆ,
ವೇದಿಕ್ ಸ್ಟಡೀಸ್ ಕೃತಿಯನ್ನು ಬರೆದವರು ಎ ವೆಂಕಟ ಸುಬ್ಬಯ್ಯ, ಆರ್ ಸಿ ಹಿರೇಮಠ್, ಎನ್ ಬಸವರಾಧ್ಯ, ಎಸ್ ಎಂ ವೃಷಭೇಂದ್ರ ಸ್ವಾಮಿ. ಮುಂದಿನ ಪ್ರಶ್ನೆ, ವೇದಿಕ್ ಸ್ಟಡೀಸ್ ಕೃತಿಯನ್ನು ಬರೆದವರು ಆಯ್ಕೆ 1 ಎ ವೆಂಕಟ ಸುಬ್ಬಯ್ಯ. ಮುಂದಿನ ಪ್ರಶ್ನೆ, ಲಲಿತ ರಗಳೆ ಸರಳಗೊಂಡು ಪಡೆದ ಹೊಸಗನ್ನಡದ ಛಂದೋರೂಪ ಸಾನೆಟ್, ಪ್ರಗಾತ, ಸರಳ ರಗಳೆ, ಉತ್ಸಾಹ ರಗಳೆ. ಯಾವುದಿದ್ರಲ್ಲಿ? ಆಯ್ಕೆ 3 ಸರಳ ರಗಳೆ. ಮುಂದಿನ ಪ್ರಶ್ನೆ, ಈರ್ವಾಳ್ ಎಂಬುದನ್ನು ಹೀಗೆ ಈರ್ವಾಳ್ ಎಂಬುದನ್ನು ಈರ್ವಾಳ್ ಎಂಬುದನ್ನು ಹೀಗೆ ಬಿಡಿಸಬೇಕು. 2 ಪ್ಲಸ್ ಬಾಳ್, ಈರ್ವ ಪ್ಲಸ್ ವಾಳ್, ಈರ್ಪು ಪ್ಲಸ್ ಬಾಳ್, 2 ಪ್ಲಸ್ ವಾಳ್. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 1 2 ಪ್ಲಸ್ ಬಾಳ್. ಮುಂದಿನ ಪ್ರಶ್ನೆ, ಮುದ್ರಾ ಮಂಜುಷ ಕೃತಿಯ ಕರ್ತೃ ಮುದ್ದಣ್ಣ, ಸಂಚಿ ಹೊನ್ನಮ್ಮ, ಪೊನ್ನ, ಕೆಂಪು ನಾರಾಯಣ. ಸರಿಯಾದ ಉತ್ತರ ಕೆಂಪು ನಾರಾಯಣ. ಕೂರ್ಮೆ ಇದರ ಅರ್ಥ? ಕೂರ್ಮೆ ಆಸಕ್ತಿ, ಆಮೆ, ಪ್ರೀತಿ, ಹರಿತವಾದ. ಸರಿಯಾದ ಉತ್ತರ ಪ್ರೀತಿ. ಆಯ್ಕೆ 3. ಕನ್ನಡದ ದಾಸಯ್ಯ ಎಂದು ಪ್ರಖ್ಯಾತವಾಗಿರುವ ಶಾಂತಕವಿ ಡಿ ಎಲ್ ನರಸಿಂಹಾಚಾರ್ಯರು, ಸಕ್ರಿ ಬಾಳಾಚಾರ್ಯರು, ಪೂತಿ ನರಸಿಂಹಾಚಾರ್ಯರು, ಎಸ್ ಜಿ ನರಸಿಂಹಾಚಾರ್ಯರು. ಸರಿಯಾದ ಉತ್ತರ ಆಯ್ಕೆ 2 ಸಕ್ರಿ ಬಾಳಾಚಾರ್ಯರು. ಮುಂದಿನ ಪ್ರಶ್ನೆ, ಶಿವತತ್ವ ಚಿಂತಾಮಣಿ ಗ್ರಂಥದ ಕರ್ತೃ ಯಾರು? ಶಿವತತ್ವ ಚಿಂತಾಮಣಿ ಸತ್ಯಕ್ಕ, ಚೆನ್ನಬಸವಣ್ಣ, ಲಕ್ಕಣ ದಂಡೇಶ್, ಅಲ್ಲಮಪ್ರಭು. ಸರಿಯಾದ ಉತ್ತರ ಆಯ್ಕೆ 3 ಲಕ್ಕಣ್ಣ ದಂಡೇಶ್. ಮುಂದಿನ ಪ್ರಶ್ನೆ, ಮಡಿವಾಳ ಮಾಚಯ್ಯನವರ ಅಂಕಿತ ಯಾವುದು? ಆಯ್ಕೆಗಳು ಕಲಿದೇವರ ದೇವ, ಉರಿಲಿಂಗ ಪೆದ್ದಿಗಳ ಅರಸ, ಕೂಡಲ ಚೆನ್ನಸಂಗಮ ದೇವ, ಗುಹೇಶ್ವರ. ಸರಿಯಾದ ಉತ್ತರ ಆಯ್ಕೆ 1 ಕಲಿದೇವರ ದೇವ. ಮುಂದಿನ ಪ್ರಶ್ನೆ, ಅನಿಮಿಷ ಚಾಪದಂತೆ ಸಿರಿ ಶಾರದ ನಿರದ ಕಾಂತೆಯಂತೆ. ಇದು ಯಾವ ಅಲಂಕಾರ? ಅನಿಮಿಷ ಚಾಪದಂತೆ ಸಿರಿ ಶಾರದ ನೀರದ ಕಾಂತೆಯಂತೆ. ಆಯ್ಕೆಗಳು ಚಿತ್ರಕವಿತ್ವ, ರೂಪಕ, ಯಮಕ, ಧರ್ಮಲುಪ್ತ. ಉಪಮಾ ಅಲಂಕಾರದಲ್ಲಿ ಉಪಮಾನ, ಉಪಮೇಯ, ಸಾಧಾರಣ ಧರ್ಮ, ವಾಚಕ ಶಬ್ದ. ಉಪಮಾನ, ಉಪಮೇಯ, ಸಾಧಾರಣ ಧರ್ಮ, ಮತ್ತೆ ವಾಚಕ ಶಬ್ದ. ಇವುಗಳು 4 ಅಂಶಗಳು ಕಂಡು ಬರ್ತವೆ ಉಪಮಾ ಅಲಂಕಾರದಲ್ಲಿ. ಈ 4 ಅಂಶಗಳಲ್ಲಿ ಯಾವುದಾದ್ರೂ ಒಂದು ಅಂಶ ಸಹ ಲುಪ್ತವಾದರೆ ಅದನ್ನು ನಾವು ಲುಪ್ತೋಪಮೆ ಅಲಂಕಾರ ಎಂದು ಕರೆಯುತ್ತೇವೆ. ಅದನ್ನು ನಾವು ಲುಪ್ತೋಪಮೆ ಅಲಂಕಾರ ಎಂದು ಕರೆಯುತ್ತೇವೆ. ಈ ಲುಪ್ತೋಪಮೆ ಅಲಂಕಾರದಲ್ಲೂ ಧರ್ಮ ಲುಪ್ತೋಪಮೆ ಅಲಂಕಾರ, ವಾಚಕ ಲುಪ್ತೋಪಮೆ ಅಲಂಕಾರ ಮತ್ತೆ 2 ಪ್ರಕಾರಗಳು ಕಂಡುಬರ್ತವೆ. ಇಲ್ಲಿ ಅನಿಮಿಷ ಚಾಪದಂತೆ ಸಿರಿ ಶಾರದ ನೀರದ ಕಾಂತೆಯಂತೆ.
ಇದಕ್ಕೆ ಸರಿಯಾದ ಉತ್ತರ ಧರ್ಮ ಲುಪ್ತೋಪಮೆ ಅಲಂಕಾರ. ಕೊನೆ ಪ್ರಶ್ನೆ, ಅಪರ ವಯಸ್ಕನ ಅಮೆರಿಕ ಯಾತ್ರೆ ಇದು ಒಂದು ಪ್ರವಾಸ ಕಥನ. ಇದನ್ನು ರಚಿಸಿದವರು ವಿ.ಕೃ. ಗೋಕಾಕ್, ಎ.ಎನ್. ಮೂರ್ತಿರಾಯ್, ಶಿವರಾಮ್ ಕಾರಂತ್, ಪಿ. ಸೀತಾರಾಮನ್. ಸರಿಯಾದ ಉತ್ತರ ಎ.ಎನ್. ಮೂರ್ತಿರಾಯ್. ಎಲ್ಲರಿಗೂ ಧನ್ಯವಾದ.